21/7/24 ಭಾನುವಾರ ಎಪಿಸೋಡ್. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಪ್ರತಿದಿನ ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಗಳನ್ನು ಹೊತ್ತು ತರುವ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಈ ಅಶ್ವಜ್ಯೋತಿಷ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಗುರು ಪೌರ್ಣಿಮೆಯ ವಿಶೇಷತೆ ಮತ್ತೆ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಿಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ ಗುರುಗಳೇ. ಇವತ್ತು ಭಾನುವಾರ, ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತ ರಕ್ಷಾರ್ಥ ಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಪೌರ್ಣಿಮಾ ಗುರುಪೂರ್ಣಿಮಾ ಹಾಗೆ ಭಾನುವಾರ ಉತ್ತರಾಷಾಢ ನಕ್ಷತ್ರ ವಿಷ್ಕಂಭನಾಮ ಯೋಗ ಭವಕರಣ. ಇದು ಇವತ್ತಿನ ದಿವಸದ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಆ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ, ಮತ್ತೆ ಶುಭ ಫಲ ಏನಿದೆ, ಅಶುಭ ಫಲ ಏನಿದೆ, ಹಾಗೆಯೇ ಇವತ್ತು ಈ ರಾಶಿಗಳಿಗೆ ದೋಷ ಇದ್ದಲ್ಲಿ ಅವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್ ಅಗ್ನಿಂದೋತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದ ಮುತ ಚ ದ್ವಿಪದ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ ಮಂತ್ರ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಾವು ಇವತ್ತಿನ ದಿವಸ ಆರೋಗ್ಯವಾಗಿ ಇರಬೇಕು ಅಂತಾದರೆ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕಂತೆ. ನಾವು ಇವತ್ತಿನ ದಿವಸ ಅಷ್ಟೇ ಆರೋಗ್ಯವಲ್ಲ, ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು. ಯಾಕಂದರೆ ನಮಗೆ ಇವತ್ತಷ್ಟೇ ನಾವು ಊಟ ಮಾಡ್ರೆ ಸಾಕಾಗೋದಿಲ್ಲ, ನಾವು ಇರೋಲಿವರೆಗೂ ಊಟ ಬೇಕು. ಹಾಗೆ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂತಾದರೆ ಕೆಲವೊಂದು ಆಸನಗಳನ್ನು ಮಾಡಬೇಕಂತೆ. ಯೋಗಾಸನ, ಅದೇ ಯೋಗಾಸನ ಅಂತ ಹೇಳಿದ್ದಾರೆ. ಆ ಯೋಗಾಸನ ನಾವು ಮಾಡೋದರಿಂದ ಅದು ಏನಾಗ್ತದೆ ಅಂತಾದರೆ, ಹಾಗಾದರೆ ಯೋಗ ಅಂದರೆ ಏನು? ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ. ಈ ಮನಸ್ಸಿನ ಎಲ್ಲ ರೀತಿ ಓಡಾಡುವಿಕೆಯನ್ನು ಅದು ನಿಲ್ಲಿಸ್ತದೆಯಂತೆ, ಅದೇ ಯೋಗ. ಹಾಗಾಗಿ ಮನುಷ್ಯನಿಗೆ ಅವನು ಯೋಗವನ್ನು ಮಾಡೋದರಿಂದ ಅವನಿಗೆ ಅದು ಯೋಗ್ಯತೆಯನ್ನು ಕೊಡ್ತದೆಯಂತೆ. ಆ ಯೋಗ್ಯತೆಯನ್ನು ಕೊಡಲಿಕ್ಕಾಗಿ ಯೋಗವನ್ನು ಮಾಡಬೇಕು. ಹಾಗಾಗಿ ನಾವು ಸೂರ್ಯ ನಮಸ್ಕಾರ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.
ಹಾಗಾಗಿ ಯಾವ ರೀತಿ ನಾವು ಸೂರ್ಯನಾರಾಯಣನ ಆರಾಧನೆ, ಯಾವ ರೀತಿ ಸೂರ್ಯ ಉದಯ ಆಗುವುದರ ಒಳಗಡೆನೆ ನಾವು ಏಳಬೇಕಂತೆ. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಸ್ವಲ್ಪ ನಿಧಾನವಾಗಿ ನಾವು ಎದ್ದರಾಯಿತು, ಆರಾಮಾಗಿ ತಿಂಡಿ ತಿಂದೇ ಹೊರೋ ಆಗ್ತದೆ, ತಿಂಡಿ ಬೇಕು ಅಂತಿಲ್ಲ, ಡೈರೆಕ್ಟ್ ನಾವು ಊಟವನ್ನೇ ಮಾಡಬಹುದು, ಮಧ್ಯಾಹ್ನದ ಊಟವನ್ನು ಮಾಡ್ಬೋದು ಅಂತ ಅಲ್ಲಿವರೆಗೂ ನಾವು ಮಲ್ಕೊಂಡಿರ್ತೇವೆ. ಮಧ್ಯಾಹ್ನದ ಊಟಕ್ಕೆ ಆವಾಗಲೂ ನಮಗೆ ಮತ್ತೆ ಮಧ್ಯಾಹ್ನ ಊಟದ ಟೈಮ್ ಆದರೂ ಮತ್ತೆ ಏಳಬೇಕು ಅನಿಸೋದಿಲ್ಲ. ಅದಕ್ಕೆಂದರೆ ಆಲಸ್ಯ ಇದು. ಆಲಸ್ಯಂ ಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ರಿಪುಹು. ಈ ಆಲಸ್ಯ ಹೇಳತಕ್ಕಂಥದ್ದು ಮನುಷ್ಯನಿಗೆ ದೊಡ್ಡ ಶತ್ರು, ದೊಡ್ಡ ವೈರಿ. ಅಂದರೆ ಬೇರೆ ಯಾರೂ ವೈರಿ ಅಲ್ವಂತೆ. ಈ ಆಲಸ್ಯ ಹೇಳತಕ್ಕಂಥದ್ದು ಮನುಷ್ಯನಿಗೆ ದೊಡ್ಡ ಶತ್ರು. ಹಾಗಾಗಿ ಮನುಷ್ಯ ಲವಲವಿಕೆಯಿಂದ ಇರಬೇಕು. ಬೆಳಗ್ಗೆ ಬೇಗ ಮಲಗು, ಬೇಗ ಏಳು. ಬೇಗ ಏಳೋದ್ರಿಂದಲೇ ಅವನಿಗೆ ಎಲ್ಲ ರೀತಿಯ ರೋಗಗಳು, ರುಜಿನಗಳು ಇದು ಯಾವುದೂ ಕೂಡ ಬರುವುದಿಲ್ವಂತೆ. ಮನಸ್ಸು ಪ್ರಶಾಂತವಾಗಿ ಇರ್ತದೆ, ಮನಸ್ಸು ನಿರ್ಮಲವಾಗಿ ಇರ್ತದೆ, ಮನಸ್ಸು ಉಲ್ಲಾಸವಾಗಿ ಇರ್ತದೆ. ಹಾಗಾಗಿ ಈ ರೀತಿಯಾದಂಥ ಮನಸ್ಸು ನಮಗೆ ಇರಬೇಕು ಅಂತಾದರೆ ನಾವು ಪ್ರತಿನಿತ್ಯನೂ ಪ್ರತಿ ದಿವಸವೂ ಕೂಡ ಬೆಳಗ್ಗೆ ಬೇಗನೆ ಏಳಬೇಕು. ಮೊದಲನೇದಾಗಿ ಇವತ್ತು ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಯಾತ್ರಾರ್ಥಿಗಳಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಯಾತ್ರೆಗೆ ಯಾರಾದರೂ ಕೂಡ ಹೋಗುವವರು ಇದ್ದರೆ ಇವತ್ತಿನ ದಿವಸ ಸ್ವಲ್ಪ ತೊಂದರೆ. ಆದ್ದರಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮ ಅಂದರೆ ಏನು? ನಮಗೆ ವಿಶೇಷವಾಗಿ ನಾವು ಎಲ್ಲೇ ಹೋಗುವುದಾದರೂ ಕೂಡ ನಮಗೆ ಊಟ ಮತ್ತು ತಿಂಡಿ ಮುಖ್ಯ. ಆ ಊಟ ತಿಂಡಿಗೆ ಏನು ಬೇಕೋ ಅದನ್ನು ನಾವು ವ್ಯವಸ್ಥೆ ಮಾಡಿಕೊಂಡು ಹೋದಾಗ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಮಗೆ ಏನು ಅನ್ನಿಸೋದಿಲ್ಲ. ಹಾಗಾಗಿ ಇನ್ನು ಸಾಧು ಸಂತರ ದರ್ಶನದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ಗುರುಪೂರ್ಣಿಮಾ ಆಗಿರೋದ್ರಿಂದ ಸಾಧು ಸಂತರ ದರ್ಶನ ನಾವೆಲ್ಲರೂ ಕೂಡ ಮಾಡಲೇಬೇಕು. ಅದಕ್ಕೆ ಗುರುವಿನ ದರ್ಶನ ನಾವು ಮಾಡಬೇಕು ಅಂತಾದರೆ ಅದು ಸುಕೃತ, ಪೂರ್ವ ಜನ್ಮದ ಸುಕೃತ. ಯಾಕಂದರೆ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ ಅಂತ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಈ ಭೂಮಿಗೆ ಬಂದಿದ್ದೇವೆ ಅಂತಾದರೆ ನಮಗೆಲ್ಲರಿಗೂ ಕೂಡ ಆ ಮುಕ್ತಿ ಮಾರ್ಗ ಬೇಕೇ ಬೇಕು. ನಾವು ಎಷ್ಟೇ ನಾವು, ಯಾಕೆಂದರೆ ಯೋಗ ಮಾರ್ಗ, ಭೋಗ ಮಾರ್ಗ, 2 ಮಾರ್ಗಗಳು ಇದ್ದಾವಂತೆ ಜಗತ್ತಿನಲ್ಲಿ. 2 ಯೋಗ ಮಾರ್ಗ ಅಂದರೆ ಯೋಗಿ ಆಗತಕ್ಕಂಥವನು, ಭೋಗ ಮಾರ್ಗ ಭೋಗಿ ಆಗತಕ್ಕಂಥವನು. ಹಾಗಾಗಿ ಅಲ್ಲಿ ಶಾಶ್ವತವಾದಂಥ ಸುಖ ಅವನಿಗೆ ಯಾವಾಗ ಸಿಗ್ತದೆ ಅಂತಾದರೆ ಯೋಗಿ ಆದಾಗ ಅವನಿಗೆ ಬೇಡ ಅಂತ ಹೇಳ್ತಾನೆ, ಭೋಗಿ ಆದಾಗ ಬೇಕು ಅಂತ ಹೇಳ್ತಾನೆ. ಯಾಕಂದರೆ ನಾವು ಏನೋ ಬೇಕು ಅಂತ, ಇವತ್ತು ಒಳ್ಳೆಯ ಒಂದು ಕೇಸರಿ ಅಥವಾ ಜಿಲೇಬಿನೇ ನಮಗೆ ಬೇಕು ಅಂತ ಆಗ್ತದೆ. ಆವಾಗ ನಾವು ಏನು ಮಾಡ್ತೇವೆ, ಮತ್ತು ಅದು ಜಿಲೇಬಿ ಅದು ತಿಂದಂಗೆ ಮತ್ತು ಬೇಕು ಅನ್ನಿಸ್ತದೆ. ಅದು ಇವಾಗ ತಿಂದಾಯಿತು, ಇನ್ನೊಂದು ಸ್ವಲ್ಪ ಹೊತ್ತು ನಂತರ ಮತ್ತದು ಬೇಕು. ಅದೇ ಯೋಗಿ ಆದರೆ ಅವನು ಭಗವಂತನ ಧ್ಯಾನ ಮಾಡ್ತಾ ಹೋಗ್ತಾನೆ. ಆವಾಗ ಅವನಿಗೆ ಬೇರೆ ಯಾವುದೇ ಈ ಭೋಗದ ವಸ್ತು ಬಾಕಿದ್ದು ಯಾವುದೂ ಕೂಡ ಅವನಿಗೆ ಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕಾಗಿ ಭಗವಂತ ಹೇಳಿದ್ದಾನೆ, ತಸ್ಮಾದ್ಯೋಗಿ ಭವಾರ್ಜುನ ಅಂತ ಹೇಳಿದ್ದಾನೆ. ಅರ್ಜುನ ನೀನು ಯೋಗಿ ಆಗು ಅಂತ ಹೇಳಿದ್ದಾನೆ, ಭೋಗಿ ಆಗು ಅಂತ ಹೇಳಲಿಲ್ಲ ಭಗವಂತ. ಅದಕ್ಕಾಗಿ ಅದು ಅರ್ಜುನನಿಗೆ ಹೇಳಿದ್ದಾದರೂ ಅದು ನಮಗೆಲ್ಲ ಅನುಕರಣೆ. ಅರ್ಜುನನಿಗೆ ಅವ ವಿಶ್ವರೂಪ ದರ್ಶನವನ್ನು ಕೊಟ್ಟ ಅಂತ ಆದರೆ ಅದೆಲ್ಲ ನಮಗೆ ಅನುಕರಣ. ನಾವು ಅದನ್ನು ಅನುಕರಣೆ ಮಾಡಬೇಕು, ನಮಗೆ ಅದು ಅನುಸರಣೆ ಆಗಬೇಕು. ಮುಂದೆ ಈ ಕಲಿಯುಗಕ್ಕೆ ಬೇಕು ಅಂತ ಭಗವಂತ ಮುಂಚೆನೇ ಅವನು ಆ ಯುಗದಲ್ಲೇ ಅವನು ಭಗವದ್ಗೀತೆಯನ್ನು ಈ ಲೋಕಕ್ಕೆ ಕೊಟ್ಟ. ಯಾರ ಮುಖಾಂತರವಾಗಿ? ಅರ್ಜುನನ ಮುಖಾಂತರವಾಗಿ ಅವನು ಕೊಟ್ಟ. ಅದಕ್ಕಾಗಿ ಅರ್ಜುನ ಅಂದರೆ ಯಾರು? ನರನ ಅಂಶ ಅರ್ಜುನ, ನರನಾರಾಯಣ ಅವತಾರ. ಹಾಗಾಗಿ ಆ ರೀತಿಯಲ್ಲಿ ನಮಗೆ ಈ ಗುರುವಿನ ದರ್ಶನ ಬೇಕು ಅಂತಾದರೆ
ನಮಗೆ ಆದಷ್ಟು ವಿಘ್ನಗಳು ಬಂದರೂ ಕೂಡ ಇವತ್ತಿನ ದಿವಸ ಗುರು ದರ್ಶನ ನಾವು ಮಾಡಬೇಕು. ಹಾಗಾಗಿ ಇನ್ನು ನಮಗೆ ಗುರು ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ಇದ್ದಲ್ಲೇ ಕೂಡ ಸ್ಮರಣೆ ಮಾಡಬಹುದು. ತುಂಬ ಏನೋ ನಮಗೆ ವಿಶೇಷವಾಗಿ ನಮ್ಮ ಯಾವುದೇ ರೀತಿ ತೊಂದರೆ ಬಂದರೂ ಕೂಡ ಅಲ್ಲಿ ಹೋಗಿ ನಮಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲೂ ತೊಂದರೆ ತೊಗೊಂಡು ನಾವು ನಮಸ್ಕಾರ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಎಲ್ಲೂ ಇಲ್ಲ. ನಾವು ಇದ್ದಲ್ಲೇ ಭಗವಂತನ ಸ್ಮರಣೆ ಮಾಡಬಹುದು. ಇನ್ನು ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ನಾವು ಮಾಡುವಂಥ ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ. ದುರ್ಗಾ ಆರಾಧನೆ ಮಾಡೋದರಿಂದ ದುರ್ಗತಿ ನಾಶಿನಿ, ಆ ಕೆಟ್ಟ ಇದನ್ನೆಲ್ಲ ಆ ದುರ್ಗೆ ನಾಶ ಮಾಡ್ತಾಳಂತೆ. ಅದಕ್ಕಾಗಿ ದುರ್ಗೆ ಆರಾಧನೆ ಹೇಳುವಂಥದ್ದು ಕಲೌ ದುರ್ಗಾ ವಿನಾಯಕೌ. ಕಲಿಯುಗದಲ್ಲಿ ದುರ್ಗೆ ಆರಾಧನೆ ಮತ್ತು ವಿನಾಯಕನ ಆರಾಧನೆ ತುಂಬ ಮುಖ್ಯವಾಗಿದ್ದದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ನೀರಿನಿಂದ ತೊಂದರೆ, ನೀರಿನಲ್ಲಿ ತೊಂದರೆ. ಹಾಗಾಗಿ ಆದಷ್ಟು ಜಾಗ್ರತೆ ವಹಿಸಬೇಕು. ನೀರಿಗೆ ನಾವು ಇಳಿಯೋದಕ್ಕಿಂತ ಮುಂಚೆ ಅಥವಾ ನೀರನ್ನು ಕುಡಿಯೋದ್ರಿಂದ ನಾವು ಎಲ್ಲೋ ಇವತ್ತು ಭಾನುವಾರ ಆಗಿದೆ ಅಂತ ಎಲ್ಲೋ ಹೋಗಿರ್ತೇವೆ, ಆದಷ್ಟು ನಾವು ಕಾಯಿಸಿದ ನೀರನ್ನೇ ಉಪಯೋಗಿಸ್ಬೇಕು ಅಥವಾ ಆದಷ್ಟು ಜಾಗ್ರತೆಯಾಗಿ ಆ ನೀರನ್ನು ಕುಡಿಯೋದು ತುಂಬ ಮುಖ್ಯವಾಗಿರ್ತದೆ. ಇನ್ನು ಸಾಧು ಸಂತರ ದರ್ಶನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತೀರ್ಥಯಾತ್ರೆ, ಇವತ್ತಿನ ದಿವಸ ತೀರ್ಥಯಾತ್ರೆ ಮಾಡುವಂಥ ಯೋಗ ಇದೆ. ಆದಷ್ಟು ತೀರ್ಥಯಾತ್ರೆಯನ್ನು ಮಾಡಬಹುದು. ದುರ್ಗಾ ಕವಚ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಇರುವವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಹೆಂಡತಿಯಲ್ಲಿ ಕಲಹ ಆಗುವಂಥ ಸಾಧ್ಯತೆ, ದೇಹಕ್ಕೆ ಪೆಟ್ಟಾಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ, ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ಎಲ್ಲೋ ವಿಶೇಷವಾಗಿ ಭೋಜನ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಚಂಡೀ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕ ರಾಶಿಯಲ್ಲಿರುವವರಿಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು, ಪತಿ ಪತ್ನಿಯಲ್ಲಿ ಕೂಡ ಸಹಕಾರ ಸಿಗುವಂಥದ್ದು. ಹಾಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಚರ್ಚೆಯಲ್ಲಿ ಇವತ್ತಿನ ದಿವಸ ಗೆಲುವು ಸಾಧಿಸುವಂಥ ಸಾಧ್ಯತೆ ಇದೆ. ಇನ್ನು ವಿಷ್ಣು ಸಹಸ್ರನಾಮ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಮಕ್ಕಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ. ನಾವು ಇವತ್ತಿನ ದಿವಸ ಎಲ್ಲೋ ನಾವು ಹೋಗಿರ್ತೇವೆ ಅಂತ ಅಥವಾ ಆ ಊಟದಲ್ಲಿ, ಯಾಕೆಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಊಟವನ್ನು ಬಲ್ಲವರಿದ್ದಾರೆ ಅವರಿಗೆ ರೋಗ ಬರುವುದೇ ಇಲ್ವಂತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ನಮಗೆ ಎಷ್ಟು ಕಡಿಮೆ ಆಡ್ತೇವೆಯೋ ಅಷ್ಟು ನಮಗೆ ಒಳ್ಳೆಯದು. ಹಾಗೆ ಊಟವನ್ನು ಎಷ್ಟು ಕಡಿಮೆ ಮಾಡ್ತೇವೆಯೋ, ಊಟ ಕಡಿಮೆ ಮಾಡ್ತೇವೆ ಅಂತ ನಾವು ಒಂದೇ ಚಮಚ ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಯಾವ ರೀತಿ ನಾವು ಊಟ, ಅದು ನಮಗೆ ಎಷ್ಟು ಬೇಕು ಅದು ಎಷ್ಟು ಹಿತಕರ, ಅದರಿಂದ ಮುಂದೆ ಏನಾಗ್ತದೆ ಆ ರೀತಿ ಆಲೋಚನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಸಾಲ ಆಗುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಸಾಲವೇ ಶೂಲಕ್ಕೆ ಕಾರಣ. ಅದಕ್ಕಾಗಿ ಸಾಲವನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಸಾಲ ಮಾಡ್ಕೊಂಡು ತುಪ್ಪ ತಿನ್ನಬೇಕು ಹೇಳಲಿಲ್ಲ ಎಲ್ಲೂ, ಅಥವಾ ಸಾಲ ಮಾಡ್ಕೊಂಡು ದಾನ ಮಾಡಬೇಕು ಹೇಳಲಿಲ್ಲ. ಯಾವತ್ತೂ ಸಾಲ ಮಾಡಬಾರ್ದು. ಇನ್ನು ಕಳ್ಳಕಾಕರ ಭಯ ಇರತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಜಾಗ್ರತೆ ವಹಿಸಬೇಕು. ಇನ್ನು ಧನ್ವಂತರಿ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಬಂಧುಗಳಿಂದ ತೊಂದರೆ,
ವಾಹನದಿಂದ ತೊಂದರೆ ಆಗುವಂತಹ ಸಾಧ್ಯತೆ, ಕೃಷಿ ಸ್ಥಾನದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ಸಹಾಯ ಇವತ್ತು ಸಿಗುವಂಥದ್ದು. ಉನ್ನತ ಶಿಕ್ಷಣದವರಿಗೆ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ ಆದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸಗಳನ್ನು, ಅದಕ್ಕೆ ಹೋಮ್ವರ್ಕ್, ಇದನ್ನೆಲ್ಲ ಜಾಗ್ರತೆಯಿಂದ ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಪಂಚಾಂಗದ ವಿಶೇಷತೆ, ಇದರ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಇರುವಂತಹ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲಕ್ಕೆ ಯಾವ ರೀತಿಯಾಗಿ ಒಂದು ದೋಷವನ್ನ ಪರಿಹಾರವನ್ನ ಮಾಡ್ಕೋಬೇಕು, ಇದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ಗುರುಗಳನ್ನ ತಾವು ನೇರ ಭೇಟಿ ಆಗ್ಬೇಕು ಅಂತ ಆಸಕ್ತಿ ಇರುವಂತವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಗುರುಗಳನ್ನ ತಾವು ನೇರ ಭೇಟಿ ಆಗ್ಬಹುದು. ತಾವು ನೇರ ಭೇಟಿ ಆಗ್ಬೇಕು ಅಂತ ಆಸಕ್ತಿ ಇರುವಂತವರು ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನ ತಾವು ನೇರ ಭೇಟಿಯಾಗಿ ಪೂಜೆ, ಪುನಸ್ಕಾರ, ಹೋಮ, ಹವನ, ಶುಭ ಕಾರ್ಯ, ಮಂಗಳ ಕಾರ್ಯ, ಜೊತೆಗೆ ಯಾರು ಜಾತಕವನ್ನ ಬರೆಸಿಕೊಂಡಿಲ್ವೋ ಅವರು ಜಾತಕವನ್ನ ಬರೆಸಬಹುದು. ಇದರ ಜೊತೆಗೆ ಜಾತಕ ಇರುವಂತಹವರು ಏನಾದರೂ ದೋಷ ಇದ್ದಲ್ಲಿ ಸೂಕ್ತ ಸಲಹೆ, ಪರಿಹಾರವನ್ನ ಪಡ್ಕೋಬಹುದು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಇವತ್ತು ಭಾನುವಾರ ಬಹಳ ವಿಶೇಷ. ಇವತ್ತು ಗುರು ಪೂರ್ಣಿಮೆ ಅಂತ ಹೇಳ್ತಾ ಇರುವಂಥದ್ದು. ಗುರು ಪೂರ್ಣಿಮೆಯ ವಿಶೇಷತೆ ಏನು, ಮಹತ್ವ ಏನು, ಆಚರಣೆ ಮಾಡೋದು ಹೇಗೆ, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ. ಗುರು ಅಂದರೆ ಪೂರ್ಣ, ಹಾಗೆ ಪೂರ್ಣಿಮೆ. ಗುರುವಿನ ಮುಖಾಂತರವಾಗಿ ನಾವು ಪೂರ್ಣತ್ವದ ಕಡೆಗೆ ಇವತ್ತು ಹೋಗಬಹುದು. ಪೂರ್ಣತ್ವವನ್ನು ನಾವು ಪಡೆಯಬೇಕು ಅಂತಾದರೆ ಗುರು ಬೇಕೇ ಬೇಕು. ಹಾಗಾಗಿ ವಿಶೇಷವಾಗಿ ವ್ಯಾಸ ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧನೆ ವಾಸಿಷ್ಠಾಯ ನಮೋ ನಮಃ. ಹಾಗಾಗಿ ಮೊದಲನೇದಾಗಿ ನಮಗೆ ಗುರುಗಳು ಭಗವಂತನೇ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನೇ ಗುರುವಿನ ಮೂಲಕವಾಗಿ ಅವನು ಅವತಾರ ಮಾಡಿದಾನಂತೆ. ಹಾಗಾಗಿ ಇವತ್ತಿನ ದಿವಸ ಗುರು ಪೂರ್ಣಿಮೆ ಅಂದರೆ ನಾವು ಗುರುಗಳ ದರ್ಶನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಯಾಕಂದರೆ ನಮಗೆಲ್ಲರಿಗೂ ಕೂಡ ನಾವು ಇಷ್ಟು ದೊಡ್ಡವರಾಗಿದ್ದೇವೆ ಅಂತಾದರೆ ಆ ದೊಡ್ಡವರಾಗಲಿಕ್ಕೆ ಮೊದಲನೇ ಕಾರಣ ತಂದೆ ತಾಯಿಯೇ ಮೊದಲ ಗುರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ದೇವರು ಎಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು. ತಂದೆ ತಾಯಿಗೆ ಮೊದಲನೇದಾಗಿ ನಮಸ್ಕಾರವನ್ನು ಮಾಡಲೇಬೇಕು. ನಮಗೆ ಇನ್ನೊಮ್ಮೆ ಯಾವುದೋ ಒಂದು ಕಾರಣಕ್ಕಾಗಿ ಗುರುಗಳ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೂ ಸಾಕು, ಗುರುಗಳ ದರ್ಶನ ಮಾಡಿದಷ್ಟೇ ಪುಣ್ಯ ಇದೆ. ಹಾಗಾಗಿ ಗುರುಗಳ ಈ ವ್ಯಾಸ ಪೂರ್ಣಿಮೆ ಅಂತಂದರೆ, ಗುರು ಪೂರ್ಣಿಮೆ ಅಂತಂದರೆ ಇವತ್ತು 4 ಮಾಸ, ಇವತ್ತಿನಿಂದ 4 ಮಾಸ, 4 ತಿಂಗಳು. ಯಾವುದು? ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ, ಆಶ್ವೀಜ. ಹೀಗೆ ಯಾವ ರೀತಿ ನಮಗೊಂದು 4 ಮಾಸ, ಆ 4 ಮಾಸದಲ್ಲಿ ಅವರು ಎಲ್ಲೂ ಹೊರಗಡೆ ಬರುವುದಿಲ್ವಂತೆ. ಗುರುಗಳು, ಸನ್ಯಾಸಿಗಳು ಅಂದರೆ ಅವರು ಯಾಕೆ ಬರುವುದಿಲ್ಲ ಅಂತಾದರೆ, ಈ ಮಳೆಗಾಲದ ವಾತಾವರಣ ಆಗಿರೋದ್ರಿಂದ ಸನ್ಯಾಸಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಇದು ಯಾವುದು ಕೂಡ ಮಾಡುವಂಗಿಲ್ಲ. ಏನು ಒಂದು ಸೊಳ್ಳೆನೂ ಕೂಡ ಹೊಡೆಯುವಂಗಿಲ್ಲ. ಸೊಳ್ಳೆ ನಮಗೆ ಕಚ್ಚಿದ್ರೂ ಕೂಡ ಅದನ್ನು ಹೊಡಿಬಾರ್ದು. ಯಾವ ರೀತಿ ಅದನ್ನು ಹಿಂಗೆ ನಾವು ಗಾಳಿ ಹಾಕಿ ಅದನ್ನು ಓಡಿಸ್ಬೇಕು. ಹೀಗೆ
ಒಂದು ಪ್ರಾಣಿಗೂ ಕೂಡ ನೋವಾಗಬಾರ್ದು, ಒಂದು ಪ್ರಾಣಕ್ಕೂ ಕೂಡ ಹಾನಿಯಾಗಬಾರ್ದು. ಅದಕ್ಕಾಗಿ ಆ ಮಳೆಗಾಲದ ವಾತಾವರಣ ಆಗಿರೋದ್ರಿಂದ ಎಲ್ಲ ರೀತಿ ಪ್ರಾಣಿ ಪಕ್ಷಿಗಳು ಎಲ್ಲ ಇರ್ತಾರೆ, ಬೆಳೀತಾ ಇರ್ತಾರೆ. ಅದಕ್ಕೆ ಎಲ್ಲ ನಡೆದಾಡೋದರಿಂದನೇ ಎಷ್ಟೋ ಪ್ರಾಣಿ ಪಕ್ಷಿಗಳು ನಾಶವಾಗ್ತಾವಂತೆ. ಹಾಗಾಗಿ ಅದು ಪಾಪ ಆಗ್ತದೆ. ಅದಕ್ಕೋಸ್ಕರವಾಗಿ 4 ಮಾಸ ಅವರು ಎಲ್ಲಿ ಇರ್ತಾರೋ ಅಲ್ಲೇ ತಪಸ್ಸನ್ನು ಮಾಡತಕ್ಕಂಥದ್ದು. ಅದಕ್ಕಾಗಿ ನಾವು ಆ ತಪಸ್ವಿಗಳ ದರ್ಶನ ಮಾಡೋದರಿಂದ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು, ಪಾಪಗಳು ಇವೆಲ್ಲ ಕಳೀತದೆ. ಅದಕ್ಕಾಗಿ ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗಬೇಕು ಅಂದ್ರೆ ಏನು ಮಾಡಬೇಕು? ಗುರು ಸೇವೆ ಮಾಡಬೇಕು. ಆ ಗುರುಗಳ ಸೇವೆ ಮಾಡೋದರಿಂದಲೇ ನಮ್ಮೆಲ್ಲ ದೋಷಗಳು ಕೂಡ ಪರಿಹಾರ ಆಗತಕ್ಕಂಥದ್ದು. ಅದಕ್ಕಾಗಿ ನಾವು ಇವತ್ತಿನ ದಿವಸ ಗುರುಗಳು ಏನು ಹೇಳ್ತಾರೆ, ಗುರುಗಳು ಅವರಿಗೇನು ಅವಶ್ಯಕತೆ ಇದೆ ಅವ್ರು ಹೇಳೋದಕ್ಕಿಂತ ಮುಂಚೆ ನಾವೇ ತಿಳ್ಕೊಳ್ಬೇಕಂತೆ. ಏನು ಬೆಳಗ್ಗೆ ಅವರು ಗುರುಗಳು ಹೇಳೋದ್ರ ಮುಂಚೆನೇ ನಾವು ಅವರಿಗೆ ಸ್ನಾನಕ್ಕೆ, ಪೂಜೆಗೆ, ಇದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿ ಇಡತಕ್ಕಂಥದ್ದು. ಹೀಗೆ ಆ ಎಲ್ಲ ರೀತಿ ಗುರುಗಳ ಸೇವೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ನಮಗೆ ಮುಕ್ತಿ ಬೇಕು, ಗುರಿ ಬೇಕು. ಆ ಮುಕ್ತಿಯನ್ನು ಕೊಡತಕ್ಕಂಥವನು ಗುರು ಆಗಿದ್ದಾನೆ. ಹಾಗಾಗಿ ಆ ಗುರುಗಳ ಸೇವೆ ಹೇಳತಕ್ಕಂಥದ್ದು ಮನುಷ್ಯನಿಗೆ ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ಆದ್ದರಿಂದ ನಮಗೆ ಸಿಕ್ಕ ಅವಕಾಶವನ್ನು ನಾವು ಅದನ್ನು ಬಳಸ್ಕೊಳ್ಳೇಬೇಕು. ನಮಗೆ ಇಷ್ಟು ದಿವಸ ನಮಗೇನೂ ಗೊತ್ತಾಗಲಿಲ್ಲ, ಅಥವಾ ನಾವು ಗುರು ಸೇವೆ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ತಂದೆ ತಾಯಿ ಸೇವೆ ಮಾಡಲಿಲ್ಲ, ತಂದೆ ತಾಯಿಗೆ ನಮಸ್ಕಾರ ಮಾಡಲಿಲ್ಲ, ಸಾಧು ಸಜ್ಜನರ ಸೇವೆ ಮಾಡಲಿಲ್ಲ, ಸಾಧು ಸಜ್ಜನರ ಸಂಘ ನಾವು ಮಾಡಲಿಲ್ಲ. ಇಷ್ಟು ದಿವಸ ಕಳೆದು ಹೋಯ್ತು. ಇವತ್ತಿನಿಂದಾದರೂ ಈ ಕ್ಷಣದಿಂದಲಾದರೂ ಕೂಡ ನಾವು ಮುಂದೆ ಈ ಸೇವೆಯನ್ನು ಮಾಡಲಿಕ್ಕೆ, ಸ್ಮರಣೆಯನ್ನು ಮಾಡಲಿಕ್ಕೆ, ದಾನ ಧರ್ಮವನ್ನು ಮಾಡಲಿಕ್ಕೆ, ಎಲ್ಲ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ನಾವಿನ್ನೂ ಇದ್ದೇವೆ. ಆದ್ದರಿಂದ ಅದೇ ಭಾಗ್ಯ, ಅದು ಭಾಗ್ಯ, ಇದು ಭಾಗ್ಯ ಎಲ್ಲ ಮಹಾತ್ಮರು ಹೇಳಿದ್ದು ಅದೇ. ಇದೇ ಭಾಗ್ಯ. ಆ ಗುರುಗಳ ದರ್ಶನವೇ ಭಾಗ್ಯ, ಗುರುಗಳ ಸೇವೆಯೇ ಭಾಗ್ಯ. ಹಾಗಾಗಿ ಇವತ್ತಿನ ದಿವಸ ನಾವು ಗುರುಗಳ ದರ್ಶನಕ್ಕೆ ಹೋಗಬೇಕಾದ್ರೆ ಬರೀ ಕೈಯಲ್ಲಿ ಹೋಗಬಾರ್ದಂತೆ. ಏನಾದರೂ ರಿಕ್ತ ಹಸ್ತದಿಂದ ಹೋಗಬಾರದು. ರಿಕ್ತ ಹಸ್ತ ಅಂದರೆ ಬರೀ ಕೈ. ಏನಾದರೂ ಈ ಗುರುಗಳ ದರ್ಶನಕ್ಕೆ, ಹಾಗೆ ವೃದ್ಧರ ದರ್ಶನಕ್ಕೆ, ರೋಗಿಗಳ ದರ್ಶನಕ್ಕೆ ಹೋಗಬೇಕಾದ್ರೆ ಬರೀ ಕೈಯಲ್ಲಿ ಹೋಗಬಾರ್ದು. ಅಥವಾ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಏನಾದರೂ ನಾವು ಕಾಣಿಕೆಯನ್ನು, ಫಲ ತಾಂಬೂಲವನ್ನು, ಗುರು ದರ್ಶನಕ್ಕೆ ಹೋಗಬೇಕಾದ್ರೆ ಗುರುಗಳಿಗೆ ಅರ್ಪಿಸಲಿಕ್ಕೆ ಬಟ್ಟೆಯನ್ನು ನಾವು ಕೊಡಬಹುದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಾವು ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಗೆ ಎಲ್ಲ ಕಾಣಿಕೆಯನ್ನು, ನಮ್ಮ ಗುರುಗಳಿಗೆ ಕಾಣಿಕೆ ಬೇಕು ಅಂತಿಲ್ಲ, ಆದರೆ ಯಾಕಂದರೆ ಭಗವಂತನಿಗೆ ನಾವು ನಮಸ್ಕಾರ ಮಾಡಬೇಕು, ಭಗವಂತನಿಗೆ ಪೂಜೆ ಬೇಕುಳಿಲ್ಲ. ನಮ್ಮ ಉದ್ಧಾರ ಆಗಬೇಕು ಅಂತಾದರೆ ನಾವು ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು, ನಮಗೆ ಅನುಕೂಲ ಆಗಲಿ ಅಂತ. ಹಾಗಾಗಿ ಅದಕ್ಕೋಸ್ಕರವಾಗಿ ನಮ್ಮ ಕರ್ಮ ಕಳೆಯಲಿ, ಅದಕ್ಕೋಸ್ಕರವಾಗಿ ನಾವು ಗುರುಗಳ ಸೇವೆಯನ್ನು ಮಾಡೋದರಿಂದ, ಗುರು ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಗುರುಗಳ ದರ್ಶನ ಮಾಡಲಿಕ್ಕೆ ಇವತ್ತು ಯಾವುದೋ ಕಾರಣದಿಂದ ಆಗಲಿಲ್ಲ ಅಂತಾದರೆ ನಾವು ಮನೆಯಲ್ಲೇ ಇದ್ದುಕೊಂಡು ನಮ್ಮ ಗುರುಗಳಿಗೆ, ನಮಗೆ ಪಾಠ ಹೇಳಿದಂಥ ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ನಾವು ನಮಸ್ಕಾರ ಮಾಡೋದರಿಂದ, ಅಥವಾ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಗುರುಪೌರ್ಣಿಮೆಯ ವಿಶೇಷತೆ ಏನು, ಮಹತ್ವ ಏನು, ಗುರು ಹಿರಿಯರನ್ನ ಹೇಗೆ ನಾವು ಭಕ್ತಿ ಭಾವದಿಂದ ನೋಡಬೇಕು, ಹೇಗೆ ನಮ್ಮ ಪುಣ್ಯ ಕರ್ಮಗಳನ್ನು ಯಾವ ರೀತಿಯಾಗಿ ಕಳ್ಕೋಬೇಕು, ಯಾವ ರೀತಿಯಾಗಿ ಒಂದು ಪೂಜೆ ಆರಾಧನೆಯನ್ನು ಅಥವಾ ಮಾಡ್ಕೋಬೇಕು ಅನ್ನುವ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರೆ, ಇದೇ ರೀತಿ ಉಳಿದಂತಹ ರಾಶಿಗಳಾದಂತೆ ಏನು 12 ರಾಶಿಗಳಲ್ಲಿ ಉಳಿದಂತಹ 6 ರಾಶಿಗಳು ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೇನ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಮತ್ತೆ ಶುಭ ಫಲಗಳೇನಿದೆ, ಅಶುಭ ಫಲಗಳೇನಿದೆ, ಹಾಗೆಯೇ ದೋಷಗಳಿದ್ದಲ್ಲಿ ಇವತ್ತು ಏನು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನ ತಾವು ತಿಳಿಸ್ಕೊಡಿ ಗುರುಗಳೇ.
ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಇರೋರಿಗೆ ಇವತ್ತಿನ ದಿವಸ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಧೈರ್ಯದಿಂದ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು, ಹಾಗೆ ಬಂಧುಗಳಿಂದ ಸಹಾಯ ಆಗತಕ್ಕಂಥದ್ದು, ಹಾಗೆ ತಾಯಿಯಿಂದ ಸಲಹೆ ಇವತ್ತಿನ ದಿವಸ ಸಿಗುವಂಥದ್ದು. ವಿಷ್ಣು ಅಷ್ಟೋತ್ತರ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ, ಅದಕ್ಕೆ ಕೃಷ್ಣಂ ಒಂದೇ ಜಗದ್ಗುರು, ಅದೇ ಭಗವಂತನ ಸ್ಮರಣೆ ಮಾಡೋದ್ರಿಂದ ಅದು ಗುರು ಸ್ಮರಣೆನೇ ಆಗ್ತದೆ. ಹಾಗಾಗಿ ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅನ್ನಸ್ಥಾನದಲ್ಲಿ ಕೂಡ ತೊಂದರೆ ಆಗುವಂಥ ಸಾಧ್ಯತೆ. ಸಹೋದರರ ಸಹಕಾರ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಇವತ್ತಿನ ದಿವಸ ಯಾರದ್ದೋ ಮುಖಾಂತರ ನಮಗೆ ಒಳ್ಳೆಯ ಉಪದೇಶ ಸಿಗುವಂಥದ್ದು. ಅದಕ್ಕೆ ಈ ಒಳ್ಳೆಯ ಉಪದೇಶ ಸಿಕ್ಕಿದ್ರೆ ಅದು ಯಾರು ಬೇಕಾದ್ರೂ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡಬೇಕಂತೆ. ಹಿಂದೆ ಶೃಂಗೇರಿ ಜಗದ್ಗುರುಗಳು ಹಿಂದಿನವರು ಅವರು ಕುಳಿತುಕೊಂಡಿದ್ದರಂತೆ. ಹೀಗೆ ಸಣ್ಣ ಮಕ್ಕಳು ಯಾವುದೋ ಒಂದು ಸಭೆಯಲ್ಲಿ, ಆವಾಗ ಅವರು ಒಂದು ಪೆನ್ನು ಒಂದು ನೋಟ್ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದರಂತೆ. ಏನೋ ಆ ಮಕ್ಕಳಿಂದಲೂ ಯಾವುದೋ ಒಂದು ಒಳ್ಳೆಯ ವಿಚಾರ ಬರ್ತದೆ ಅಂತ. ಅದಕ್ಕಾಗಿ ಇದನ್ನು ನಾವು ಅನುಕರಣೆ ಮಾಡಬೇಕು. ಯಾಕಂದರೆ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಇವತ್ತು ಈ ವಿಚಾರ ಗುರುಗಳು ಅಂಥ ಜಗದ್ಗುರುಗಳು ಕೂಡ ಆ ಥರ ಮಾಡಿದ್ರು. ಹಾಗಾಗಿ ನಾವು ಪ್ರತಿ ಕ್ಷಣದಲ್ಲೂ ಪ್ರತಿ ಸೆಕೆಂಡು ಆ ಮಕ್ಕಳು ಹೇಳ್ತಾರೆ ಅಂತ ನಾವು ಅದನ್ನು ಅಪೇಕ್ಷೆ ಮಾಡಬಾರ್ದಂತೆ. ಮಕ್ಕಳಿಂದನೂ ನಾವು ಕಲಿಯುವಂಥದ್ದು ಇರ್ತದೆ. ಹಾಗಾಗಿ ಇವತ್ತಿನ ದಿವಸ ಸಹೋದರರ ಸಹಕಾರ ಸಿಗುವಂಥದ್ದು, ಒಳ್ಳೆಯ ಉಪದೇಶ ನಮಗೆ ಸಿಗುವಂಥದ್ದು, ಹಾಗೆ ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಂಥದ್ದು. ಇನ್ನು ಧನುರಾಶಿಯಲ್ಲಿರೋರಿಗೆ ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಹಾಗೆ ದೇಹ ಬಲ ಕುಸಿಯುವಂಥದ್ದು, ನಿಶಕ್ತಿ ಆಗತಕ್ಕಂಥದ್ದು. ಹಾಗಾಗಿ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮೃತ್ಯುಂಜಯ ಜಪ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ, ಅಧಿಕ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ಇನ್ನು ಕೃಷಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ, ಬಟ್ಟೆ ವ್ಯಾಪಾರಿಗಳಿಗೆ ಖರ್ಚಾಗುವಂತಹ ಸಾಧ್ಯತೆ ಇದೆ. ಬಂಧುಗಳಲ್ಲಿ ಸಹಕಾರ ಸಿಗುವಂಥದ್ದು ಇವತ್ತಿನ ದಿವಸ. ಇನ್ನು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರದಿಂದಲೂ ಕೂಡ ಲಾಭ ಆಗತಕ್ಕಂಥದ್ದು. ಆಕಾಶ ಮಾರ್ಗದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಯಾರಾದರೂ ಕೂಡ ಆಕಾಶ ಮಾರ್ಗದಲ್ಲಿ ವಿಮಾನ, ಹೆಲಿಕಾಪ್ಟರು ಅಥವಾ ರಾಕೆಟ್ ಇದರಲ್ಲಿ ಯಾರಾದರೂ ಚಲಿಸುವವರಿದ್ದರೆ ಆದಷ್ಟು ಜಾಗ್ರತೆಯಿಂದ ಅಥವಾ ಮತ್ತೊಂದು ದಿವಸ ಮುಂದೆ ಅವರು ಪೋಸ್ಟ್ಪೋನ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಆದ್ದರಿಂದ ಗಣಪತಿ ಅಷ್ಟೋತ್ತರ ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತಿನ ದಿವಸ ನಮ್ಮೆಲ್ಲ ಪಾಪ ಕಳೆಯಲು, ಎಲ್ಲ ಸಂಕಷ್ಟವನ್ನು ಹರಿಸಲು, ಹಾಗೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿಕ್ಕೆ ಇವತ್ತಿನ ದಿವಸ ನಾವು ಏನು ಮಾಡಲಿಕ್ಕೆ ಆಗದೆ ಹೋದರೂ, ನಾವು ಇದ್ದಲ್ಲೇ ಅಥವಾ ಎಲ್ಲಿ ಹೋಗ್ಲಿಕ್ಕೆ ಆಗದೆ ಇದ್ದರೂ ಕೂಡ ನಾವು ಇದ್ದಲ್ಲೇ ಗುರುಗಳ ಸ್ಮರಣೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನಾವು ಈ ವರ್ಷದಲ್ಲಿ ಏನು ಗುರಿಯನ್ನು ತಲುಪಬೇಕು, ಯಾವ ಗುರಿಯನ್ನು ಮುಟ್ಟಬೇಕು, ಆ ಗುರಿಯನ್ನು ಮುಟ್ಟಲಿಕ್ಕೆ ಗುರುವಿನ ಅನುಗ್ರಹದಿಂದ, ಗುರುವಿನ ಮಾರ್ಗದರ್ಶನದಿಂದ, ಗುರುವಿನ ಆಶೀರ್ವಾದದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು.
ಸರಿ ಗುರುಗಳೇ, ಈ ದಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಗುರು ಪೌರ್ಣಿಮೆಯ ವಿಶೇಷತೆ, ಇದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ ಇದನ್ನೆಲ್ಲ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರಿಗೂ ಗುರುವಿನ ಆಶೀರ್ವಾದ ಸಿಗಲಿ. ವೀಕ್ಷಕರೇ, ಇವತ್ತು ಭಾನುವಾರ ಸೂರ್ಯನಾರಾಯಣ ದೇವರನ್ನ ಆರಾಧನೆಯನ್ನು ಮಾಡುವಂತಹ ದಿನ. ಹಾಗೆಯೇ ಇದರ ಜೊತೆಗೆ ಇವತ್ತು ಗುರು ಪೌರ್ಣಿಮೆ. ಹಾಗಾಗಿ ಗುರು ಹಿರಿಯರನ್ನು ಭಕ್ತಿಯಿಂದ ಒಂದು ಶ್ರಮಿಸುತ್ತಾ ಅವರ ಒಂದು ಸೇವೆಯನ್ನು ನಾವು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವಜ್ಯೋತಿಷ್ಯ. ನಮಸ್ಕಾರ.